ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿ ಬಸವರಾಜ್ಗೆ ಅವರ ರಕ್ಷಣೆ ಇದೆ. ಯಾರು ಹಾಗಾದ್ರೆ? ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿ ಬಸವರಾಜ್ಗೆ ಅವರ ರಕ್ಷಣೆ. ಹೈಕೋರ್ಟ್ನಲ್ಲಿ ಹಿನ್ನಡೆ ಬೆನ್ನಲ್ಲೇ ಬಿಜೆಪಿ ಶಾಸಕ ಗಾಯಬ್. ನಿನ್ನೆಯಷ್ಟೇ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಕಳೆದ ಒಂದು ವಾರದಿಂದ ಭೈರತಿ ಬಸವರಾಜ್ ಅಜ್ಞಾತವಾಸಿ. ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗೋ ವಿಶ್ವಾಸದಲ್ಲಿದ್ದ ಬಿಜೆಪಿ ಶಾಸಕ, ಆದರೆ ಅಲ್ಲೂ ಹಿನ್ನಡೆ. ಶಾಕ್ನಲ್ಲಿ ಆಗಿದ್ದಾರೆ ಬಸವರಾಜ್. ಫೆಬ್ರವರಿ 3ರಂದು ಕೊನೆ ಬಾರಿ ಹೊರಗೆ ಕಾಣಿಸಿಕೊಂಡಿದ್ದ ಭೈರತಿ ಬಸವರಾಜ್ ಮೇಡಹಳ್ಳಿ ಕೋದಂಡರಾಮಸ್ವಾಮಿ ರಥೋತ್ಸವದಲ್ಲಿ ಕಾಣಿಸಿಕೊಂಡಿದ್ದ ಭೈರತಿ. ಮೇಡಹಳ್ಳಿ ಜಾತ್ರೆಯಲ್ಲಿ ಭೈರತಿ ಬಸವರಾಜ್ ಭಾಗಿಯಾದ ಫೋಟೋ ಅಶ್ವವೇಗಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 4ರಂದು ಭೈರತಿ ಬಸವರಾಜ್ ಹುಟ್ಟುಹಬ್ಬ ಇತ್ತು. ಆದರೆ ಜನ್ಮದಿನ ಆಚರಿಸಿಕೊಳ್ಳುವ ಮನಸ್ಸು ಬಾರದೆ ಅಜ್ಞಾತವಾಸಿಯಾಗಿದ್ದಾರೆ ಭೈರತಿ. ಸದ್ಯ ನಾಪತ್ತೆಯಾಗಿರುವ ಭೈರತಿ ಬಸವರಾಜ್ಗಾಗಿ ಸಿಐಡಿ ಹುಡುಕಾಟವನ್ನು ನಡೆಸಿದೆ. ಬಂಧನದ ಭೀತಿಯಲ್ಲಿರುವ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರಾ? ಹಾಗಾದ್ರೆ ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಯಾಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿ ಬಸವರಾಜ್ಗೆ ಅವರ ರಕ್ಷಣೆ. ಹೈಕೋರ್ಟ್ನಲ್ಲಿ ಹಿನ್ನಡೆ ಬೆನ್ನಲ್ಲೇ ಬಿಜೆಪಿ ಶಾಸಕ ಗಾಯಬಾಗಿದ್ದಾರೆ. ಸಾಕಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ರು. ನಿರೀಕ್ಷಣಾ ಜಾಮೀನು ಇದೀಗ ವಜಾ ಆದ ಬಳಿಕ ಮತ್ತೆ ಇದೀಗ ಭೈರತಿ ಬಸವರಾಜ್ ಅಜ್ಞಾತವಾಸಿಯಾಗಿದ್ದಾರೆ. ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ವಿ. ಏನು ಬಿಕ್ಲು ಶಿವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಗಳೇನು ಹರಿದಾಡಕ್ಕೆ ಶುರುವಾಯಿತು, ಇದ್ರ ಬಗ್ಗೆ ಏನು ಭೈರತಿ ಮೇಲೆ ಆರೋಪಗಳು ಬರೋಕೆ ಶುರುವಾಯಿತು, ಆಗಿಂದನೂ ಸಹಿತ ಭೈರತಿ ಬಸವರಾಜ್ ಅಜ್ಞಾತವಾಸವಾಗಿನ ಅಲ್ಲಿ ಓಡಾಡ್ತಾ ಇರುವಂಥದ್ದು. ಯಾಕಂದ್ರೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಇದೀಗ ವಜಾ ಆಗಿರುವಂಥದ್ದು. ಈಗ ಮತ್ತೆ ಅಜ್ಞಾತವಾಸಿಯಾಗಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಬಿಕ್ಲು ಶಿವ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 3ರಂದು ಕೊನೆ ಬಾರಿ ಹೊರಗೆ ಕಾಣಿಸಿಕೊಂಡಂತಹ ಭೈರತಿ ಬಸವರಾಜ್ ಮೇಡಹಳ್ಳಿ ಕೋದಂಡರಾಮಸ್ವಾಮಿ ರಥೋತ್ಸವದಲ್ಲಿ ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಮೇಡಹಳ್ಳಿ ಜಾತ್ರೆಯಲ್ಲಿ ಭೈರತಿ ಬಸವರಾಜ್ ಭಾಗಿಯಾದ ಫೋಟೋ ಕೂಡ ಇದೀಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಫೆಬ್ರವರಿ 4ರಂದು ಭೈರತಿ ಬಸವರಾಜ್ ಹುಟ್ಟುಹಬ್ಬ ಇತ್ತು. ಆದರೆ ಜನ್ಮದಿನ ಆಚರಿಸಿಕೊಳ್ಳುವ ಮನಸ್ಸು ಬಾರದೆ ಅಜ್ಞಾತವಾಸಿಯಾಗಿದ್ದಾರೆ ಭೈರತಿ. ಸದ್ಯ ನಾಪತ್ತೆಯಾಗಿರುವ ಭೈರತಿ ಬಸವರಾಜ್ಗಾಗಿ ಸಿಐಡಿ ಒಂದ್ ಕಡೆ ಹುಡುಕಾಟವನ್ನು ನಡೆಸಿದೆ. ಬಂಧನದ ಭೀತಿಯಲ್ಲಿರುವಂತಹ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ತಾರಾ ಅನ್ನುವಂಥದ್ದು ಮತ್ತೊಂದು ಕಡೆ. ಯಾವುದೇ ಕ್ಷಣದಲ್ಲಿ ಆದ್ರೂ ಭೈರತಿ ಬಸವರಾಜ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಆಗಬಹುದು. ಯಾಕಂದ್ರೆ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾತ್ರ ಅಜ್ಞಾತವಾಸಿಯಾಗಿದ್ದಾರೆ ಭೈರತಿ ಬಸವರಾಜ್.